ಹೆಂಡತಿಯು ತನ್ನ ಗಂಡನೊಂದಿಗೆ ಸಾಂಸಾರಿಕ ಜೀವನವನ್ನು ನಡೆಸೋದಕ್ಕೆ ನಿರಾಕರಿಸಿದ ನಂತರವೂ ಸಹ ಹೆಂಡತಿಯು ಗಂಡನ ವಿರುದ್ಧ ಜೀವನಾಂಶವನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಬಹುದೇ? ಆ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಜೀವನಾಂಶ ದೊರೆಯುತ್ತಾ? ಆ ಒಂದು ಅರ್ಜಿ ಮೇಂಟೈನಬಲ್ ಆಗುತ್ತಾ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಹೆಂಡತಿಯು ಜೀವನಾಂಶವನ್ನು ಕೋರಿ ಸಲ್ಲಿಸಿದರೆ ಅದು ಯಾವ ರೀತಿಯಲ್ಲಿ ಮೇಂಟೈನಬಲ್ ಆಗುತ್ತೆ, ಅಥವಾ ಕಾಂಜುಗಲ್ ರೈಟ್ಸ್ ಆದೇಶ ಆಗಿದ್ರೂ ಕೂಡ, ಅಂದರೆ ಗಂಡನೊಂದಿಗೆ ಜೀವನವನ್ನು ನಡೆಸೋದಕ್ಕೆ ನಿರಾಕರಿಸಿದ್ರು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುವಂತಾಗುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಹೆಂಡತಿಯು 2015ರಲ್ಲಿ ಗಂಡನ ಮನೆಯನ್ನು ತೊರೆದು ತನ್ನ ತಾಯಿ ಮನೆಗೆ ಹೋಗಿ ವಾಸ ಮಾಡ್ತಾ ಇರ್ತಾಳೆ. ಅನಂತರದಲ್ಲಿ ಗಂಡನು ತನ್ನ ಹೆಂಡತಿಯನ್ನು ಕರೆಯೋದಕ್ಕೆ ಹಲವಾರು ಬಾರಿ ಪ್ರಯತ್ನವನ್ನು ಮಾಡಿರ್ತಾನೆ. ಕೊನೆಯದಾಗಿ 2017ರಲ್ಲೂ ಕೂಡ ಪ್ರಯತ್ನವನ್ನು ಮಾಡಿರ್ತಾನೆ. ಆದರೆ ಹೆಂಡತಿ ಬಂದಿರೋದಿಲ್ಲ. ಸೊ ಹಾಗಾಗಿ ಗಂಡನು ಕಾಂಜುಗಲ್ ರೈಟ್ಸ್ ರೆಸ್ಟೋರೇಷನ್ ಕೋರಿ ಸೆಕ್ಷನ್ 9 ಅಡಿಯಲ್ಲಿ, ಅಂದರೆ ಹಿಂದೂ ಮ್ಯಾರೇಜ್ ಆಕ್ಟ್ 1955ರ ಸೆಕ್ಷನ್ 9ರ ಅಡಿಯಲ್ಲಿ ಅರ್ಜಿಯನ್ನು ಫ್ಯಾಮಿಲಿ ಕೋರ್ಟ್ಗೆ ಸಲ್ಲಿಸಿರ್ತಾನೆ. ವಿಚಾರಣೆಯನ್ನು ಮಾಡಿದಂತಹ ಫ್ಯಾಮಿಲಿ ಕೋರ್ಟ್ ಆ ಕಾಂಜುಗಲ್ ರೈಟ್ಸ್ ಏನಿರುತ್ತೆ ಅದನ್ನು ಗಂಡನಿಗೆ ಗ್ರಾಂಟನ್ನು ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ರಕರಣದಲ್ಲಿ ಹೆಂಡತಿಯು ತನ್ನ ಗಂಡನೊಂದಿಗೆ ಹೋಗೋದಕ್ಕೆ ನಿರಾಕರಿಸಿರ್ತಾಳೆ. ಆ ಆದೇಶ ಆಗಿದ್ರೂ ಕೂಡ ಹೆಂಡತಿ ಹೋಗಿರೋದಿಲ್ಲ. ಆದರೂ ಕೂಡ ಹೆಂಡತಿಯು ಫ್ಯಾಮಿಲಿ ಕೋರ್ಟಲ್ಲಿ ಸೆಕ್ಷನ್ 125 ಆಫ್ CRPC ಇದರ ಅಡಿಯಲ್ಲಿ ಒಂದು ಮೇಂಟೆನೆನ್ಸ್ ಸೂಟನ್ನು ಹಾಕ್ಕೊಂಡಿರ್ತಾಳೆ. ಸೊ ಕಾಂಜುಗಲ್ ರೈಟ್ಸ್ ರೆಸ್ಟೋರೇಷನ್ ಆಗಿರೋದ್ರಿಂದ ಈ ಫ್ಯಾಮಿಲಿ ಕೋರ್ಟ್ ಈ ಒಂದು ಮೇಂಟೆನೆನ್ಸ್ ಅರ್ಜಿಯನ್ನು ವಜಾಗೊಳಿಸಿರುತ್ತೆ. ಇದರ ವಿರುದ್ಧ ಹೈಕೋರ್ಟ್ಗೆ ಮತ್ತೆ ಕೊನೆಯದಾಗಿ ಸುಪ್ರೀಂ ಕೋರ್ಟ್ಗೆ ಈ ಒಂದು ಮೇಲ್ಮನವಿಯನ್ನು ಆಕೆ ಹೆಂಡತಿಯು ಸಲ್ಲಿಸಿರ್ತಾಳೆ. ಇದರ ವಿಚಾರಣೆಯನ್ನು ಮಾಡಿದಂಥ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ಆದೇಶವನ್ನು ನೀಡಿದೆ. ಹೆಂಡತಿಯು ಗಂಡನೊಂದಿಗೆ ಹೋಗಿ ಜೀವನವನ್ನು ನಡೆಸೋದು ಅಥವಾ ಕಾಂಜುಗಲ್ ರೈಟ್ಸ್ ಆದೇಶ ಆಗಿದ್ರೂ ಕೂಡ ಅದನ್ನು ನಿರಾಕರಿಸೋದು ಅಥವಾ ಗಂಡನೊಂದಿಗೆ ಹೋಗಿ ಜೀವನವನ್ನು ನಡೆಸೋದು ಆಕೆಯ ರೈಟ್ಸ್ ಆಗಿರುತ್ತೆ. ಜೊತೆಗೆ ಆಕೆ ನಿರಾಕರಿಸಿದಾಳೆ ಅಂದ ಮಾತ್ರಕ್ಕೆ ಆಕೆಗೆ ಜೀವನಾಂಶವನ್ನು ನಿರಾಕರಿಸೋದು ಸರಿ ಇಲ್ಲ. ಯಾಕೆಂದರೆ ಆಕೆಗೆ ಜೀವನವನ್ನು ನಡೆಸೋದಕ್ಕೆ ಆಕೆಗೆ ಜೀವನಾಂಶವನ್ನು ನೀಡಬೇಕು ಅಂತೇಳಿ ತನ್ನ ಒಂದು ಮಹತ್ವದ ಆದೇಶವನ್ನು ಸುಪ್ರೀಂ ಕೋರ್ಟ್ ರೀನಾ ಕುಮಾರಿ ಆಲಿಯಸ್ ರೀನಾ ದೇವಿ ಆಲಿಯಸ್ ರೀನಾ ವರ್ಸಸ್ ದಿನೇಶ್ ಕುಮಾರ್ ಮಹತೋ ಆಲಿಯಸ್ ದಿನೇಶ್ ಕುಮಾರ್ ಮಹತೋ ಅಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ಆದೇಶವನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡಬಹುದಾಗಿರುತ್ತೆ. ಹಾಗೆ ಡೌನ್ಲೋಡನ್ನು ಕೂಡ ಮಾಡಬಹುದಾಗಿರುತ್ತೆ. ಸೊ ನಮ್ಮ ಒಂದು ವಿಡಿಯೋಗಳ ಪಾರ್ಟ್ನರ್ ಆಗಿರುವಂಥ ಆಲ್ ಕೋರ್ಟ್ ರಿಪೋರ್ಟರ್ ಇದರಲ್ಲಿ ನೀವು ಡೌನ್ಲೋಡನ್ನು ಮಾಡ್ಕೊಳ್ಳೋದಕ್ಕೆ ಈಗ ತುಂಬ ಕಡಿಮೆ ಬೆಲೆಗೆ ಆಫರನ್ನು ಕೊಡ್ತಾ ಇದೆ, ಸಬ್ಸ್ಕ್ರೈಬ್ ಆಫರನ್ನು ಕೊಡ್ತಾ ಇದೆ. ಸೊ 20% ಡಿಸ್ಕೌಂಟ್ಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಆಲ್ ಕೋರ್ಟ್ ರಿಪೋರ್ಟರ್ನ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ಆ ಒಂದು ಡಿಸ್ಕೌಂಟನ್ನು ಕೂಡ ನಮ್ಮ ಒಂದು ವೀಕ್ಷಕರು ಪಡ್ಕೋಬೋದಾಗಿರುತ್ತೆ ಅದರ ಸಬ್ಸ್ಕ್ರೈಬ್ ಆಗೋದರ ಮೂಲಕ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಹೇಳಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಯಾವುದೇ ಒಂದು ಕಾಂಜುಗಲ್ ರೈಟ್ಸನ್ನು ಹಾಕಿದ್ದು ಹೆಂಡತಿ ಹೋಗೋದಕ್ಕೆ ಇಚ್ಛೆ ಇಲ್ಲದೆ ಆಕೆ ನಿರಾಕರಿಸಿದರೆ, ಅಂದರೆ ಗಂಡನೊಂದಿಗೆ ಹೋಗಿ ಜೀವನವನ್ನು ನಡೆಸೋದಕ್ಕೆ ಸಾಂಸಾರಿಕ ಜೀವನವನ್ನು ನಡೆಸೋದಕ್ಕೆ ನಿರಾಕರಿಸಿದ್ರು ಕೂಡ ಜೀವನಾಂಶಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಆ ರೀತಿಯಲ್ಲಿ ಸಲ್ಲಿಸಿದಂಥ ಜೀವನಾಂಶದ ಅರ್ಜಿ ಮೇಂಟೈನಬಲ್ ಆಗಿರುತ್ತೆ ಅನ್ನೋದು ಈ ಒಂದು ಪ್ರಕರಣದಿಂದ ನೋಡ್ಬೋದಾಗಿರುತ್ತೆ.